ನಮ್ಮ ಮುತ್ತು ಇಲ್ಲ, ಅವಳೆಲ್ಗ ಊರಿಗೆ ಹೋಗವಳೆ. ಅವನಿಗೂ ಅಡುಗೆ ಎಲ್ಲ ಮಾಡಿಬಿಡು ನೀನು. ತಿರ್ಗಿ ಆಮೇಲೆ ಒಟ್ಟನು ಇದು ಮಾಡಬೇಡ. ತಿರ್ಗಿ ನನ್ನ ಕೈಲೇ ಮಾಡೋಕ್ಕಾಗಲ್ಲ ಆಗ್ಲಲ್ಲ. ನನಗಾದರೆ ಹೆಂಗೆ ಹೇಳ್ತಿಯಲ್ಲತ್ತ ಕೆಲಸನ. ನಾನು ಬಿಡು ಮಾತಾಡಬಾರ್ದು ಅಂತೇಳಿ ಸುಮ್ಮನಿದ್ದಂಗೆಲ್ಲನ ನೀನು ಅವಳಿಗೊಂದು ಕೆಲಸನೂ ಹೇಳಲ್ಲ. ಏನು ದೊಡ್ಡ ಸೊಸೆ ಅಂತಂದ್ರೆ ಅಷ್ಟು ತಲೆ ಮೇಲೆ ಕಿಟ್ಕೊಂಡಿದ್ಯಲ್ಲತ್ತೆ. ನಾನೇನು ತಲೆ ಮೇಲೆ ಕಿಟ್ಕೊಂಡಿಲ್ಲ. ಅವಳನೇನು ಅವಳು ಇಲ್ಲದಕ್ಕೆ ಹೇಳ್ತಾ ಇರೋದು. ಅವಳು ಇಲ್ಲ, ಎಲ್ಗನ ಹೋಗ್ಯವಳೆ. ಅಲ್ಲೆಲ್ಲ ಸ್ವಲ್ಪ ಕೆಲಸ ಐತೆ, ಹೋಗ್ಯದಾಳು ಅವಳು. ಅದಕ್ಕೇ ನೀನು ಸುಮ್ಮನೆ ಮಾಡೋದು ಕಲಿ, ಸುಮ್ಮನೆ ಹೆಚ್ಚಾಗಿ ಮಾತಾಡಬೇಡ ನೀನು. ನಾನು ಮಾತಾಡಬಾರ್ದು ಅಂತ ಎಷ್ಟು ಸಹಿಸ್ಕೊಂತಾ ಇದ್ದೀನಿ. ನಮ್ಮ ಅಮ್ಮಯಿಂದ ಯಾಕೋ ಅತಿ ಆಗ್ತೈತೆ. ನನ್ನ ಹೆಂಡತಿ ಮೇಲೆ ಏನಷ್ಟು ಜೋರು ಮಾಡ್ತಾ ಐತೆ. ಅವಳು ನನ್ನ ತಮ್ಮನ ಮಗಳು. ಅವಳ ಮೇಲೆ ನಿನ್ನ ಮೇಲೆ ಸಿಟ್ಟಾದ್ರೂ ನೀನಿನ್ನ ಕಡೆಗಳವಳು. ಬಿಡು, ಸಿಟ್ಟಾದ್ರೂ ನಡೀತೈತೆ. ನಾನು ನೀನು ಜಗಳ ಮಾಡ್ಕೊಂಡ್ರು ನಡೀತೈತೆ. ಆದರೆ ನನ್ನ ತಮ್ಮನ ಮಗಳು ನೋಡಪ್ಪ, ಅವ್ರ ತಮ್ಮನ ಮಗಳನ್ನೇನೆ ರಿಲೇಷನಾಗೆ ಮದುವೆ ಮಾಡ್ಕೊಂಡು ಜಗಳ ಆಡ್ತಾಳೆ, ಮತ್ತು ಸಿಟ್ಟಾಗ್ತಾಳೆ ಅವಳ ಮೇಲೆ ಅಂತಾರೆ. ಅದಕ್ಕೇ ನಾನು ಅವಳ ಮೇಲೆ ಸಿಟ್ಟು ಮಾಡ್ಕೊಂಬಲ್ಲ, ಅವಳ್ತಾಗ ಜಗಳ ಮಾಡ್ಕೊಂಬಲ್ಲ. ನಿಂತಾಗಿನ್ನ ನೀನಿನ್ನ ಕಡೆಗಳವಳಲ್ಲ, ನೀನು ಏನು ಸಂಬಂಧದಗಳಲ್ಲ. ಅದಕ್ಕೇನೆ ಸಂಬಂಧದಳಾಗಿದ್ದರೆ ಬಿಡಪ್ಪ ಅನ್ಬೋದಾಗಿತ್ತು. ನಿನ್ನಂತಳಾದ್ರೆ ಅಡ್ಜಸ್ಟ್ ಮಾಡ್ಕೋಬೇಕು ನೀನು. ಅವಳ್ತಾಗೆ ಅವಳು ಇವಾಗ ನಾನು ಯಾತನೇ ಹೇಳಿದ್ರೆ ಸಿಟ್ಟು ಮಾಡ್ಕೊಂಡ್ರೆ, ನನ್ನ ಹತ್ರ ಜಗಳ ಮಾಡ್ಕೊಂಡ್ರೆ ಅದಕ್ಕೆ ಅರ್ಥ ಇರಲ್ಲ. ಯಾಕಂದರೆ ಅವಳು ಸಂಬಂಧದವಳಲ್ಲ, ನನ್ನ ತಮ್ಮನ ಮಗಳವಳು. ನಾನು ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿರೋದು ಅವಳನ್ನ. ಅದಕ್ಕೇನೆ ಇವಾಗ ನೀನು ಒಂದಿಟ್ಟು ಅನುಸರಿಸ್ಕೋಬೇಕು. ನೀನು ಸಣ್ಣವಳು, ಅವಳು ಬೇರೆ ದೊಡ್ಡ ಸೋಸೆ. ಅವಳಿ ಮನೆಗೆ ಒಂಥರ ಇಷ್ಟಪಟ್ಟು ಹೆಂಗೋ ಅವಳು ಇಷ್ಟಪಟ್ಟು ಮದುವೆ ಆಗ್ಯವಳೆ, ನಾನು ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದೀನಿ. ನನಗೆ ತುಂಬ ಅಂದರೆ ತುಂಬ ಇಷ್ಟವಾದಂಥ ಸೊಸೆ ಅವಳು. ಅದಕ್ಕೆ ನೀನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನೀನು ಕಡೆಗಳವಳಲ್ಲ, ಅದಕ್ಕಾಗಿನ ನಿನ್ನ ಕಡೆಗಳವರಾಗಿರೋದಕ್ಕೆ ನೀನು ಅಡ್ಜಸ್ಟ್ ಮಾಡ್ಕೋಬೇಕು. ಸಂಬಂಧಿಕರಿಗೆ ಜಗಳ ಮಾಡ್ಕೊಂಡ್ರೆ ನೋಡಪ್ಪ, ಅತ್ತೆ ಸೊಸೆ ಹೆಂಗೆ ಗುದ್ದಾಡ್ತಾರೆ ನೋಡಿ. ಅವಳು ನೋಡಪ್ಪ ಅಡ್ಜಸ್ಟ್ ಮಾಡ್ಕೊಂಡಿರೋದು ಬಿಟ್ಟು ತಮ್ಮನ ಮಗಳು ಬೇರೆ ಯಾರೂ ಅಲ್ಲ, ಸಂಬಂಧ ಕಳ್ಳು ಅಂತಾರೆ. ಸಂಬಂಧ ಅಲ್ಲ, ಅದಕ್ಕಾಗಿಯ ಸುಮ್ಕಿರಮ್ಮ ಸಾಕು. ನಾನು ಮಾತಾಡಬಾರ್ದು ನನ್ನ ಹೆಂಡ್ತಿನ ಕರ್ಕೊಂಡು ನನಗೇನು ಬೇರೆ ಹೋಗೋದೇನು ದೊಡ್ಡದಲ್ಲ. ನಾನು ನೋಡತ್ತಕ್ಕ ನೋಡಿ ಹಿಂಗೆ ಬೇರೆ ಮನೆ ಮಾಡ್ಕೊಂಡು ನಾನು ನನ್ನ ಹೆಂಡ್ತಿ ಹೋಗಿ ನೆಮ್ಮದಿಯಾಗಿದ್ದು ಬಿಡ್ತೀವಿ ನೋಡು. ನಿಮ್ದೊಳ್ಳೆ ಸವಾಸ ಆಯ್ತಪ್ಪ ನನಗೆ. ಏನು ನಾವು ಮಾತಾಡಬಾರ್ದು ಅಂತ ಅನುಸರಿಸ್ದಂಗೆಲ್ಲನ ಯಾಕೋ ಜಾಸ್ತಿ ಆಗ್ತೈತೆ ನಿಮ್ಮದು. ಯಾಕೆ ಹಿಂಗೆ ಮಾತಾಡ್ತೀರಮ್ಮ? ಅವಳನ್ನ ಎಷ್ಟೋ ಕಡೆಗಳವಳು ಅಂತ ರಾಣಿನ ಯಾಕೆ ಅಷ್ಟು ಕೀಳಾಗಿ ನೋಡ್ತಾ ಇದ್ದೀರಾ ನೀವು? ಕಣ, ಇವಳೇ ಅಡ್ಜಸ್ಟ್ ಮಾಡ್ಕೋಬೇಕು. ಯಾಕಂದರೆ ಇವರು ಬೇರೆ ಕಡೆಯಿಂದ ಮದುವೆ ಮಾಡ್ಕೊಂಬಂದಿರೋದು. ಒಂದಿಷ್ಟು ಜಗಳ ಆಡಿದ್ರೂ ಬಿಡಪ್ಪ ಹೊಂದ್ಕೆಮಲ್ಲ, ಬೇರೆ ಕಡೆಯಿಂದ ಮದುವೆ ಮಾಡ್ಕೊಂಬಂದವ್ರೆ ಅನ್ಬೋದು. ಆದರೆ ಸಂಬಂಧದಾಗ ಮದುವೆ ಆದಾಗ ಅನುಸರಿಸ್ಕೊಂಡು ಹೋಗ್ಬೇಕು. ಇಲ್ಲಾಂದರೆ ನೋಡಪ್ಪ, ತಮ್ಮನ ಮಗಳು ಮದುವೆ ಮಾಡ್ಕೊಂಡು ಹೆಂಗೆ ಜಗಳ ಆಡ್ತಾರೆ ಅಂತ ಜನ ಆಡ್ಕೊಂತಾರೆ. ನಾನು ಒಳ್ಳೇದೇ ಹೇಳ್ತಾ ಇರೋದು, ಕೆಟ್ಟದ್ದು ಹೇಳ್ತಾ ಇಲ್ಲ. ಅನುಸರಿಸ್ಕೊಂಡು ಹೋಗಮ್ಮ ಅಂತ. ಇವಳು ಒಬ್ರಿಗೆ ಅಡುಗೆ ಮಾಡ್ತಾಳೆ, ಒಬ್ರಿಗೆ ಅಡುಗೆ ಮಾಡಲ್ಲ. ಇವಳ್ದೆ ಅಂತ ಬುದ್ಧಿ ಇದಾಗೆ ಗೊತ್ತಾಗಲ್ಲ ಇವಳು ಬುದ್ಧಿ ಅಂತದು ಅಂತ. ಇನ್ನೊಂದು ಕ್ಷಣ ನಿಮ್ಮ ಮನೆಯಾಗಿರಲ್ಲ ಕಣಮ್ಮ. ನಾವು ಬೇರೆ ಮನೆ ಮಾಡ್ಕೊಂಡು ಹೋಗ್ತೀವಿ. ರಾಣಿ, ನಾವು ಬೇರೆ ಮನೆ ಮಾಡೋಣ, ಇಲ್ಲಿ ಇರೋದೇ ಬೇಡ. ಇವ್ರು ಯಾಕೋನ ಜಾಸ್ತಿ ಆಗ್ತೈತೆ. ನಾನು ಬಿಡು ನನ್ನ ಹೆಂಡ್ತಿಗೆ ಇನ್ನು ಮದುವೆ ಆಗೈತೆ, ಅನುಸರಿಸ್ಕೊಂಡಿರು. ಇವಾಗಲೇ ನಾವು ಜಗಳ ಮಾಡ್ಕೊಂಡು ಹೋದರೆ ಜನ ಆಡ್ಕೊಂತಾರೆ ಅಂತೇಳಿ ನಾವೇನೋ ಅನುಸರಿಸ್ಕೊಂಡು ಇದ್ದೀವಿ. ಇನ್ಮೇಲೆ ಅನುಸರಿಸಲ್ಲ. ಇದೇ ಲಾಸ್ಟ್, ಇವತ್ತೇ ಲಾಸ್ಟ್ ಕಣಮ್ಮ. ನಾನು ಸಮಾಧಾನದಾಗ ಹೇಳ್ತಾ ಇದ್ದೀನಲ್ಲ, ಇವತ್ತೇ ಲಾಸ್ಟು. ನೀ ಇಷ್ಟೊಂದು ನಮ್ಮನ್ನು ಕಡೆಗಣಿಸಿ ನೋಡ್ತಾ ಇದೀಯಾ ಅಂತಂದ್ರೆ ನಾವು ಈ ಮನೇಲಿ ಒಂದು ಕ್ಷಣನೂ ಇರಲ್ಲ. ನಾವಿರಲ್ಲ, ನಮ್ಮ ಮನೆ ಬಿಟ್ಟು ಹೋಗ್ತೀವಿ. ಯಾಕೆ ಸವಿತಮ್ಮ, ಯಾಕೆ ನಿನ್ನ ಮಗ ಸೊಸೆದು ಗಲಾಟೆ? ನಾನು ಏನು ಹೇಳಿದೆ ಇವಳಿಗೆ? ಅವನಿಗೆ ಅಡುಗೆ ಮಾಡಮ್ಮ, ಅವಳು ಇಲ್ಲ ಎಲ್ಗ ಹೋಗ್ಯಾಳೆ, ಜೀವಿತಾರೂರ್ಗ ಎಲ್ಗ ಹೋಗ್ಯಾಳೆ. ಅವಳು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಎಲ್ಗ ಹೋಗ್ಯಾಳೆ. ಅದಕ್ಕೆ ಅವನಿಗೆ ಅಡುಗೆ ಮಾಡಮ್ಮ ನೀನು ಅಂತ ಹೇಳಿದ್ರೆ ಇಲ್ಲ ನಾನು ಮಾಡೋಲ್ಲ ಹಿಂಗೆ ಅಂತಾಳೆ. ನನಗಾದ್ರೆ ನೀನು ಬದುಕೇಳ್ತೀಯ, ಅವಳಿಗಾದ್ರೆ ನೀನು ಬದುಕೇಳಲ್ಲ ನಮ್ಮ ತೇಳಿ ಗುದ್ದಾಡ್ತಾಳೆ. ಅಲ್ಲ ಇವಳು ತಗಿನ ನಾನು ಜಗಳ ಮಾಡ್ಕೊಂಡ್ರೆ ಬಿಡು ಅನ್ಬೋದು. ಇವಳಿನ ಕಡೆಗಳವಳು. ಅವಳಾದ್ರೆ ಸಂಬಂಧಿಕಳು, ನನ್ನ ತಮ್ಮನ ಹೆಂಡತಿ ತಾಗ ಜಗಳ ಮಾಡಿ, ತಮ್ಮನ ಮಗಳ ತಾಗ ಜಗಳ ಮಾಡ್ಕೊಂಡ್ರೆ ನೋಡಪ್ಪ, ಸಂಬಂಧ ಮದುವೆ ಮಾಡ್ಕೊಂಡು ಜಗಳ ಆಡ್ತಾರೆ, ಬೇರೆ ಯಾರೂ ಅಲ್ಲ ಅನುಸರಿಸ್ಕೊಂಡಿರೋದ ಅಂತಾರೆ. ಇವಳು ತಗಿನ ಜಗಳ ಮಾಡ್ಕೊಂಡ್ರೆ ಬಿಡು ಕಡೆಗಳಿಂದ ತಂದವ್ರೆ, ಅದೆಲ್ಲದ ಏನು ಸಂಬಂಧ ಅಲ್ಲ ಏನಿಲ್ಲ, ಜಗಳ ಹೊಂದ್ಕೆಮಲ್ಲ, ಸಂಬಂಧದಗಳವಾದ್ರೆ ಹೊಂದ್ಕೆಂತವೆ ಅಂತಾರೆ ಜನ. ಅದಕ್ಕೆ ನೀನು ಅನುಸರಿಸ್ಕೊಂಡು ಹೋಗ್ಬೇಕಣಮ್ಮ, ನೀನು ಅನುಸರಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ. ನಾನೀಗ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದೀವಿ ನಮ್ಮ ಮುತ್ತನ್ನು, ಅದಕ್ಕಾಗಿಯ ನಾನು ಅನುಸರಿಸಲ್ಲ. ಅವ್ರು ಅನುಸರಿಸಲ್ಲ ಅಂದ್ರೆ ನಾನು ಯಾಕೆ ಅನುಸರಿಸೋಣ? ನಮಗೆ ನನ್ನ ಗಂಡ ಬೇರೆ ಹೋಗೋದೇನು ದೊಡ್ಡದಲ್ಲ. ಆದರೂ ಬಿಡು ಅಂತೇಳಿ ಸುಮ್ಮನಿದ್ದೀವಿ. ನಾವು ಹಿಂಗೆ ಮಾಡಿದ್ರೆ ನಾವು ಬೇರೆ ಮನೆ ಮಾಡ್ಕೊಂಡು ನಾವು ಬೇರೆ ಹೋಗ್ತೀವಿ. ಹಿಂಗೆ ನೋಡಿ, ಏನೇನೋ ಹೇಳಿದ್ರೆ ಹಿಂಗೆ ಅಂತೀರ. ಹಿಂಗಳಮ್ಮ ಏನೋ ಒಂದು ಬರುತ್ತೆ ಮುಂದೆ ಹೋಗುತ್ತೆ, ಮನೆ ಅಂದಮೇಲೆ ಅನುಸರಿಸ್ಕೊಂಡಿರಿ, ಇನ್ನೇನು ಮಾಡೋಕ್ಕಾಗುತ್ತ? ಗೊತ್ತಾವಮ್ಮ, ಎಲ್ಲರ ಮನೆಯಾಗೂ ಸಮಸ್ಯೆಗಳು ಇದ್ದಿದ್ದೆ. ಯಾರ ಮನೆಯ ಸಮಸ್ಯೆಗಳು ಇಲ್ಲ ಹೇಳು? ಇಂಥರ ಮನೆಯ ಸಮಸ್ಯೆಗಳು ಇಲ್ಲ ಅಂತ ಹೇಳ್ಬಿಡ್ಲಿ ನೋಡೋಣ. ಅಯ್ಯೋ, ಎಲ್ಲರ ಮನೆಗೂ ಒಬ್ರ ಮನೆಗೆ ಜಾಸ್ತಿ ತೂತು ಅಂದರೆ ಒಬ್ರ ಮನೆಗೆ ಒಂಚೆ ತೂತು. ಹಂಗೆ ಎಲ್ಲರ ಮನೆಗೂ ಸಾವಿರ ಇರ್ತಾವಮ್ಮ, ಅನುಸರಿಸ್ಕೊಂಡು ಹೋಗ್ಬೇಕು. ಅನುಸರಿಸಿರು ಮಾತ್ರ ಇವಾಗಿನ ಕಾಲ. ಇಲ್ಲ ಅಂತಂದರೆ ಕಾಲ ನೆಟ್ಟಿಗೆ ಇರಲ್ಲ.
ಅನುಸರಿಸ್ಕೊಂಡು ಹೋಗ್ಬೇಕು ಕಣಮ್ಮ. ಅನುಸರಿಸ್ಬೇಕು ಯಾರೇ ಆಗಲಿ. ಒಬ್ರು ಸೋಲ್ಬೇಕು, ಸೋತ್ರೇನೆ ಜೀವನ. ಯಾನ ದ್ವೇಷ ಅದೆಲ್ಲ ಸಾಧಿಸ್ಕೊಂಡು ಏನಾಗ್ಬೇಕಾಗೈತಿ. ಒಟ್ಟಿನಲ್ಲಿ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು. ಬಿಡತ್ತ ಹಿಂಗೆ ಹೇಳಿದ್ರೆ ಹಿಂಗೆ ಮಾತಾಡ್ತಾರೆ. ಬಿಡತ್ತ ಹೋಗ್ಲಿ, ಬಿಡಮ್ಮ, ಬಿಡು, ಬಿಡತ್ತ, ಬಿಡಪ್ಪ, ಸುಮ್ಕಿರು. ಏ ರಾಜಕಯ್ಯ ಅಲ್ಲಿ ಅಂಗಡಿ ತಕ್ಕೋಕಮ್ಮ ನಡಿ. ನಿಮ್ಮಮ್ಮ ಯಾವ ಜೋರಾಗಿಕ್ಕಿ ಮೆತ್ಕಾಗ್ತಿದ್ದಾರೆ. ನಾವು ಮನೆ ಬಿಟ್ಟು ಹೋಗ್ತೀವಿ, ನೀವು ಮನೆಯಾಗಿರಲ್ಲ ಅಂತಂದಿದ್ದಕ್ಕೆ ನಿಮ್ಮಮ್ಮಗೆ ಸಂಬಳ ಎಲ್ಲನ ಸಿಗಲ್ಲ, ಮತ್ತೆ ಮನೆ ಬಿಟ್ಟು ಹೋದ್ರೆ ಯಾಕೆ ಬೇಕು ಅಂತೇಳಿ ಅಲ್ಲ ನೋಡಿ ನಿಮ್ಮಮ್ಮ ಇವಾಗ ಹೆಂಗೆ ಮಾತಾಡ್ತೈತೆ. ಜೋರಾದ್ರೆ ಮೆತ್ಕಾಗುತ್ತೆ. ನೀನು ಯಾವ ರುಚಿಗೆದ್ದು ಅವ ಸುಮ್ಕಾಯ್ತು. ಇಲ್ಲ ಹಿಂಗೆ ಆದರೆ ಇರೋಕ್ಕಾಗಲ್ಲ. ಸುಮ್ಮನೆ ನಾವು ಬೇರೆ ಮನೆ ಮಾಡ್ಕೊಂಡು ಬೇರೆ ಹೋಗೋದೇ ಒಳ್ಳೇದು. ತಡೀರಿ, ಈ ತಿಂಗಳು ಕಳೀಲಿ ನೋಡೋಣ. ಈ ತಿಂಗಳು ಕಳೆಯೋವರೆಗೂ ಇರೋಣ. ಅವಳು ಬರಲಿ, ಅವಳಿಗೂ ಸರಿಯಾಗಿ ಹೇಳಿ ಹೋಗ್ಬೇಕು ಅವಳಿಗೂ. ಅವಳು ಭಾಳ ಇದನ್ನು ಮಾಡ್ತಾ ಇದ್ದಾಳೆ. ಅವಳಿಗೂ ಸರಿಯಾಗಿ ಹೇಳಿ ಹೋಗ್ಬೇಕು. ಯಾಕಂದರೆ ಅವಳು ಬೋಲು ಮೆರಿತಾ ಇದ್ದಾಳೆ. ಅವಳು ಮೆರಿತಾ ಇರೋದಕ್ಕೆ ನಾನೆಲ್ಲ ಅವಳ ಹತ್ರ ಮಾತಾಡ್ತೀನಿ ತಡಿ. ಮಾತಾಡಿಲ್ಲ ಎಲ್ರಕ್ಕೊಂದು ತೀರ್ಮಾನ ಮಾಡ್ಕೊಂಡೇ ಹೋಗ್ಬೇಕು. ಅವಳೆಲ್ಲ ಸುತ್ತರಿಯಕ್ಕೆ ಹೋಗಿ ಅವಳೆ ಯಾವ್ದು ಅವರು ಇವರು ಅಂತ ಸುತ್ತರಿಯಕ್ಕೆ ಹೋಗಿ ಅವಳೆ. ಬರಲಿ ಅವಳು ಬಂದಮೇಲೆ ಮಾತಾಡ್ಕೊಂಡು ಅವಳ್ತಾಗೆ ಅದೇನಿದ್ರು ಬಗೆಹರಿಸ್ಕೊಂಡು ಹೋಗೋಣ. ಒಂದು 2 ದಿನ ಈ ತಿಂಗಳು ಮುಗಿಯೋವರೆಗೂ ಸುಮ್ಮನಿರ್ರಿ ಅನ್ಸರ್ಸನ. ಮುಂದಿನ ತಿಂಗಳಿಂದನ ಬೇರೆ ಮನೆ ಮಾಡ್ಕೊಂಡು ಇಲ್ಲೇನೆ ಬೇರೆ ಮನೆ ಮಾಡ್ಕೊಂಡು ಹೋಗೋಕ್ಕಾಗುತ್ತೆ ನಾವೇನೆ. ಇಂಥರ್ಥ ದಿನ ಪರದಾಡ್ತೀನಿ ನಾನು. ಈಗ 1ನೇ ತಾರೀಕಿಂದನ ನಾವು ಬೇರೆ ಮನೆ ಮಾಡ್ಕೊಂಡು ಹೋಗೋಣ. ಯಾಕಂದರೆ ಬಾಡಿಗೆ ಗಿಡಿಗೆ ಕೊಡೋಕ್ಕೂ ಎಲ್ಲ ಸರಿ ಹೋಗುತ್ತೆ. ಅದಕ್ಕೇ 1ನೇ ತಾರೀಕಿಂದನ ಹೋಗೋಣ. ಅಲ್ಲ ಅಲ್ಲೇವರೆಗೂ ಅನುಸರಿಸ್ಕೊಂಡು ಇರೋದು ಹೇಳು. ಹಿಂಗೆ ಮಾಡ್ತಿದ್ರು ನಮ್ಮಮ್ಮ. ನಾನು ಯಾವ ರೊಚ್ಚಿಗೆ ಎದ್ಬಿಟ್ಟು ಅವ ಸುಮ್ಕಾಯ್ತು ನೋಡು. ನಾನು ಏನೋ ಬಿಡು ಮಾತಾಡಬಾರ್ದು, ನಮ್ಮಮ್ಮ ಬೇಜಾರಾಗುತ್ತೆ, ಎತ್ತು ತಾಯಿ ಮನ್ಸು ನೋಯಿಸ್ಬಾರ್ದು ಅಂತ ನಾನು ಸುಮ್ಮನಿದ್ದೆ. ಯಾವ ರೊಚ್ಚಿಗೆ ಎದ್ಬಿಟ್ಟು ಅವ ಸುಮ್ಕಾತ್ ನೋಡಿ ನಮ್ಮಮ್ಮಯ್ಯ. ಏನು ಅವಳಿಗೇನು ಹಂಗೆ ಸಂಬಂಧ ಅಂತ ತಲೆ ಮೇಲೆ ಕಿಕ್ಕಣೈತೆ ಅವಳನ್ನ. ಸಂಬಂಧದಾಗ ನನ್ನ ತಮ್ಮನ ಮಗಳು ಅಂತ ಸಂಬಂಧದ ಮದುವೆ ಮಾಡ್ಕೊಂಡೈತಿ ಅಂತ ತಲೆ ಮೇಲೆ ಕಿಕ್ಕಣೈತಿ. ಮತ್ತೆ ಸಂಬಂಧ ಅಂತ ಅಯ್ಯಪ್ಪ, ನನ್ನ ತಮ್ಮನ ಮಗಳು ನಾನು ಕಡೆಗಳವಳಂತೆ ನೋಡಪ್ಪ. ಹಿಂಗೆ ನಿಮ್ಮಮ್ಮ ಇಂದ ಲೆಕ್ಕಾಚಾರ. ನೀನು ಕಡೆಗಳವಳು, ನೀನೇ ಹೇಳ್ದಂಗೆ ಕೇಳಬೇಕು, ನೀನೇ ಅನುಸರಿಸ್ಬೇಕು. ಅವಳು ಸಂಬಂಧದಾಗೆ ನಾನು ಅವಳನ್ನ ಸಂಬಂಧದ ಮದುವೆ ಮಾಡ್ಕೊಂಡೀನಿ. ಏನನ್ನೊಂದು ಹೆಚ್ಚು ಕಮ್ಮಿ ಆದರೂ ನೀನೇನೇ ಅನುಸರಿಸ್ಬೇಕು. ಅಂತ ಎಷ್ಟು ನಾವು ಅನುಸರ್ಸೋಕ್ಕಾಗುತ್ತೆ? ಎಲ್ಲರಿಗೂ ಅಡುಗೆ ಮಾಡಬೇಕು, ಅವಳಿಗೂ ಅವನಿಗೂ ಮಾಡಬೇಕು. ನೀನು ಹಿಂಗೆ ಮಾಡಬೇಡ, ಅವಳಿಗೂ ಮಾಡಿಕ್ಬೇಕು. ಹಿಂಗೆ ನಿಮ್ಮಮ್ಮನವು ತಡಿ ಇದೊಂದು ತಿಂಗಳು ನೋಡೋಣ. 2 ದಿನ ಸುಧಾರಿಸ್ಕೊಂಡು ಬೇರೆ ಮನೆ ಮಾಡ್ಕೊಂಡು ಹೋಗೋಕ್ಕಾಗುತ್ತೆ. ನಾವೇನು ಇಬ್ಬರಳು 35-40 ಸಾವಿರ 70-80 ಸಾವಿರ ತಿಂಗಳಿಗೆ ಸಂಬಳ ತಾಂಬ್ತೀವಿ. ಇಬ್ಬರು ಜೀವನ ಮಾಡ್ದೆ ಏನು ದೇವ್ರದ್ದು 5 ದಿನ ಪರ್ಮೆಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಪರ್ಮೆಂಟ್ ಆಗಿಬಿಟ್ರೆ ಅಷ್ಟೇ ಸಾಕಪ್ಪ. ದೇವ್ರೇ ನಾವಂತೂ ಪರ್ಮೆಂಟ್ ಆಗಲಿ ಅಂತ ಕಾತ್ಕೊಂಡಿದ್ದೀವಿ. ನಾನು ಅಷ್ಟೇ ಕಣೆ ಕಾತ್ಕೊಂಡಿದ್ದೀನಿ. ನಾನು ಎಷ್ಟು ದೇವ್ರಿಗೆ ಅರ್ಕೆ ಮಾಡ್ಕೊಂಡಿದ್ದೀನೋ, ದೇವ್ರೇ ನನ್ನ ಕೆಲಸ ಪರ್ಮೆಂಟ್ ಆಗಿಬಿಟ್ರೆ ಏನಾದರೂ ನಿನಗೆ ಅರ್ಕೆ ಕೊಡ್ತೀನಪ್ಪ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಊಟ ಹಾಕ್ಸೋದು ಏನಾದರೂ 4 ಜನಕ್ಕೆ ಫಸ್ಟ್ನೇ ಸಂಬಳದಾಗೆ ಊಟ ಹಾಕ್ಸೋದು ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪರ್ಮೆಂಟ್ ಆಗಿಬಿಟ್ರೆ ಗೌರ್ಮೆಂಟ್ ಅಪಾಯಿಂಟ್ ಆಗಿಬಿಟ್ರೆ ಅತ್ಲಾಗೆ ಏನೋ ಮಾಡ್ಬೋದು ಅತ್ಲಾಗೆ. ಆದರೆ ಸಾಕಾಯ್ತು. ನಾನಂತೂ ಭಾಳ ದಿನದಿಂದನೂ ಅಪಾಯಿಂಟ್ ಆಗಲಿ ಅಂತ ಕಾಯ್ತಾಯಿದ್ದೀನಿ. ಅದೇ ಮತ್ತೆ ನಾನು ಹಂಗೆ ಅಂದ್ಕೊಂಡಿರೋದು. ಫಸ್ಟ್ನೇ ಸಂಬಳದಾಗ ಊಟ ಹಾಕಿಸ್ಬಿಡೋದು, ಯಾವುದಾದ್ರೂ ದೇವಸ್ಥಾನ ಹತ್ರ ನಾವು ಅಡುಗೆ ಮಾಡಿಸಿ ಊಟ ಹಾಕ್ಸಿ ಊಟ ಮಾಡ್ಕೊಂಡು ಹೋಗ್ಲಿ ಅಷ್ಟೇ. ಹಂಗೆ ಮಾಡೋಣ. ದೇವ್ರ ಕಾರ್ಯಕ್ಕೆ ಏನಾದರೂ ಒಂದು ಮಾಡೋಕ್ಕಾಗುತ್ತೀರಾನ, ಏನೋ ಒಂದು ಮಾಡೋಣ. ನಮ್ಗೆ ಹೆಂಗೋ ದೇವರು ಅಂತೂ ತನ್ನ ಕೊಟ್ಟವನೆ, ಒಳ್ಳೆ ಕೆಲಸ ಕೊಟ್ಟವನೆ. ಅದಕ್ಕೇ ನಾವು 4 ಜನಕ್ಕೆ ಊಟ ಹಾಕ್ಸೋಕ್ಕಾಗುತ್ತೆ. ಹೆಂಗೋ ಈ ತಿಂಗಳು ಏನಂತ ಗೊತ್ತಾಗುತ್ತೆ. ಆದರೂ ಸಾಕೈತೆ. 1ನೇ ತಾರೀಕಿಂದ ಹೋಗೋಕ್ಕಾಗುತ್ತೆ. ನಾವು ಮಾತಾಡ್ಕೊಂಡು ಸುಮ್ಮನೆ ಹಿಂಗೆ ಇದ್ರಿ ಮನೇಲಿ ಇರೋಕ್ಕಾಗಲ್ಲ. 1ನೇ ತಾರೀಕಿಂದ ಮನೆ ಮಾಡ್ಕೊಂಡು ನೋಡ್ಕೊಂಬನ. ಅಷ್ಟೊತ್ತಿಗೆ ಮನೆ ನೋಡ್ಕೊಂಡು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ನಾವು ಇದ್ಕಿದ್ದಂಗೆ ನಾವು ಹೊರಟೋಗ್ಬಿಡೋಣ. ಸುಮ್ಮನೆ ಇವಾಗ ಹೋಗೋದು ಬೇಡಮ್ಮಂಗಿರೋಣ. ಇದ್ದು ನಮ್ಮ ಮನೆ ನೋಡ್ಕೊಂಡು ಯಾವ ಮನೆ ನೋಡ್ಕೊಂತೀವಿ ಏನು ಎಲ್ಲ ಸಾಮಾನೆಲ್ಲ ರೆಡಿ ಮಾಡ್ಕೊಂಡು ನಾವು ಹೊರಟೋಗ್ಬಿಡೋಣ. ಸುಮ್ಮನೆ ನಮ್ಮ ಪಾಡಿಗೆ ನಾವು ವ್ಯಂಗನ ಮಾಡ್ಕೊಂಬ್ಲೇಳು. ಸಮಸನೆಲ್ಲ ಸಂಬಂಧ ತಮ್ಮನ ಮಗಳು ಇವಳ್ತಾಗೆ ಇರಲಿ ಹೇಳು. ಅವರೆಲ್ಲನು ನನ್ನ ಕಡೆಗಳವಳು, ನನ್ನ ಸಂಬಂಧದಳಲ್ವಂತೆ, ನನ್ನ ಕಡೆಗಳವಳು ಅಂತ. ಅಲ್ಲ ನೋಡಿ, ಮದುವೆ ಆಗಿ ಬಂದಮೇಲೆ ನಮ್ಮವಳೆ ನೀನು ಅಂಬೋದೊಂದು ಮಾತು ಬರಲ್ವಲ್ಲ ನಮ್ಮ ಅತ್ತೆ ಬಾಯಿಗೆ. ನಿನ್ನ ಕಡೆಗಳವಳು, ನಿನ್ನ ಸಂಬಂಧದಾಗ ಅಲ್ಲ ನೀನು ಮದುವೆ ಮಾಡ್ಕೊಂಡಿರೋದು. ನಿನ್ನ ಕಡೆಗಳವಳು ಯಪ್ಪ ಏನು ಮಾತುಗಳಪ್ಪ ನಮ್ಮ ಅತ್ತೆ. ನಾವು ಥೂ ಅಮ್ಮನ ಮೇಲೆ ರೊಚ್ಚಿಗೆ ಎದ್ಬಿಟ್ಟೆ. ಅದಕ್ಕೆ ಸುಮ್ಕಾತ್ ನಮ್ಮಮ್ಮ. ಇಲ್ಲ ಅಂದಿದ್ರೆ ಸುಮ್ಮನೆ ಆಗ್ತಿರ್ಲಿಲ್ಲ. ಇನ್ನು ನನ್ನ ಹೆಂಡ್ತಿ ಮೇಲೆ ಜೋರು ಮಾಡೋದು. ಅಲ್ಲ ಪಾಪ ಅವಳು ಎಷ್ಟಂತ ಅನುಸರಿಸ್ತಾಳೆ ಹೇಳಿ. ನಾವು 1ನೇ ತಾರೀಕಿಂದ ಮನೆ ಖಾಲಿ ಮಾಡ್ಕೊಂಡು ಅಲ್ಲ ನಮ್ಮ ಮನೆ ಬೇರೆ ಮನೆ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನಾನು ನನ್ನ ಹೆಂಡ್ತಿ. ಅವಳು ಇದೊಂದು ತಿಂಗಳು ಅನುಸರಿಸೋಣ ಅಂತ ಕಾಯ್ತಾ ಇದ್ದಾಳೆ. ಈಗಳಪ್ಪ ಇನ್ನು ಬಂದು ಹಿಂಗಾಗಲಿಲ್ಲ ಅಂತ ಜನ ನೋಡಿ ನನಗೆ ಅಂತಾರೆ ಏನೋ ಅಂತ ಅವಳು ಯಾಕೋ ಒದ್ದಾಡ್ತಾ ಇದ್ದಾಳೆ. ಅದಕ್ಕೆ ಈ ತಿಂಗಳು ಕಳೀಲಿ, ಆಮೇಲೆ ಬೇಕಾದರೆ ಹೋಗೋಣ ಅಂತೇಳಿ ಹೇಳ್ತಾ ಇದ್ದಾಳೆ. 1ನೇ ತಾರೀಕಿಂದ ಇಬ್ಬರಿಗೂ ಕೆಲಸ ಪರ್ಮೆಂಟ್ ಆಗೋ ಅಂಥ ಸಿಚುವೇಶನ್ಗಳು ಇದ್ದೆ ಇನ್ನೂ ಆಗಿಲ್ಲ.
ಇನ್ನು ನಮಗೆಲ್ಲ ನಾವೆಲ್ಲ ಲೆಟ್ರ್ ಎಲ್ಲ ಕೊಟ್ಟಿದ್ದೀವಿ ಪರ್ಮನೆಂಟ್ ಆಗಬೇಕು ನಮಗೆ ಅಂತೇಳಿ ಹೇಳಿದ್ದೀವಿ. ಆಗುತ್ತೆ ಅಂತ ಹೇಳವ್ರೆ. 100% ಆಗುತ್ತೆ, 50% ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೇಕು ಅದು ಏನಾಗುತ್ತೆ ಅಂತೇಳಿ. ಕೆಲಸ ಪರ್ಮನೆಂಟ್ ಆಗಿಬಿಟ್ರೆ ಇಬ್ಬರು ನಿಮ್ಮದೇ ಹೋಗಿ ಜೀವನ ಮಾಡಿಬಿಡ್ತೀವಿ. ನೋಡ್ತಾ ಇರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.